ಅದು ಸರಿನೇ. ಆದ್ರೂ 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 ಅಂದ್ರೆ ಏನಪ್ಪಾಜಿ? ನಮ್ಮ ನಾಯಕರನ್ನ ಬಂಧಿಸಿದ್ದಾರೆ. ನಮಗೆ ಬೇಕಾದದ್ದು ಬಂಧನವಲ್ಲ, ಸ್ವಾತಂತ್ರ್ಯ. ನಮ್ಮ ದೇಶದಲ್ಲಿ ನಾನೇ ಸಾರ್ವಭೌಮನು, ಸ್ವಾತಂತ್ರ್ಯ. ಅದು ನಿಜ ಮಗ. ಆದ್ರೂ 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 ಅಂದ್ರೆ ಏನ್ ಸಾಹೇಬ್ರೆ? ಆ ಕೆಂಪು ಮುದ್ರೆಯ ಕಪ್ಪಿಗಳು ಅವರಿಗೆ ಬೇಕಾದಷ್ಟು ವೆರಿಯನ್ನು ವಸೂಲಿ ಮಾಡುತ್ತಿದ್ದಾರೆ. ನಮ್ಮ ಮೇಲೆ ಬೇಕಾದಷ್ಟು ನಿಯಮವನ್ನು ಹಾಕುತ್ತಿದ್ದಾರೆ. ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ ನಮಗೆ ನಮಗೆ ಬದುಕುವ ಅಧಿಕಾರ ಇಲ್ಲ. ಸಾಧ್ಯವೇ ಇಲ್ಲ. ಅವರ ಕೆಳಗೆ ಬದುಕಲು ನಮಗೆ ಸಾಧ್ಯವೇ ಇಲ್ಲ. ನಮ್ಮ ದೇಶದಲ್ಲಿ ನಾವೇ ಸಾರ್ವಭೌಮರು. ಸ್ವಾತಂತ್ರ್ಯ ಸಿಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹೌದು, ಸ್ವಾತಂತ್ರ್ಯ ಸಿಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹಾ, ಇದೆಲ್ಲ ಸರಿ. ಈಗ ನೀವೇನೇ ಹೊರಟದ್ದು? ಇವತ್ತು ನಮ್ಮ ಬೈಸಾಖಿ ಹಬ್ಬ. ಜನರೆಲ್ಲರೂ ಒಟ್ಟಾಗ್ತಾರೆ. ಆ ಒಟ್ಟಾದ ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸ್ತೇವೆ. ಬಂಧಿಸಿದ ನಮ್ಮ ನಾಯಕರನ್ನ ಹೊರತರ್ತೇವೆ. ಹೇಗೋ ಬಂದಿದ್ದೀರಿ. ಹಬ್ಬ ಆಚರಿಸಿಕೊಂಡೇ ಹೋಗ್ಬೋದಲ್ಲ. ಇಲ್ಲ ಅಮ್ಮ, ನಮಗೀಗ ಬೇಕಾಗಿರುವುದು ಸ್ವಾತಂತ್ರ್ಯ, ನಮ್ಮ ನಾಯಕರ ಬಿಡುಗಡೆ. ಎಂದು ನಮ್ಮ ನಾಯಕರ ಬಿಡುಗಡೆಯಾಗುತ್ತದೋ ಅಂದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಂತೆ. ನಾವಿನ್ನು ಬರುತ್ತೇವೆ ಅಮ್ಮ. ಅಮ್ಮ, ಅಪ್ಪಾಜಿ, ನನ್ನನ್ನು ಆಶೀರ್ವದಿಸಿ. ನಾವಿನ್ನು ಬರ್ತೇವೆ ಅಪ್ಪಾಜಿ. ಇದು ಯಾವುದೇ ರಾಷ್ಟ್ರೀಯ ನಾಯಕರ ಮನೆಯಲ್ಲ, ಸಾಮಾನ್ಯ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮನೆ. ದೇಶದ ಒಬ್ಬೊಬ್ಬ ಹೋರಾಟಗಾರನನ್ನು ಸ್ವಾತಂತ್ರ್ಯ ಪಡೆಯಬೇಕೆಂಬ ಕಿಚ್ಚು ಕುದಿಯುತ್ತಿತ್ತು. ಇವತ್ತು ನಮ್ಮ ಬೈಸಾಖಿ ಹಬ್ಬ. ಜಲಿಯನ್ ವಾಲಾಬಾಗ್ನಲ್ಲಿ ಎಲ್ಲರೂ ಪೂಜೆ ಮುಗಿಸಿ ಸೇರ್ತಾರೆ. ಅಲ್ಲಿಗೆ ಹೋದ್ರೆ ಎಲ್ಲರಿಗೂ ನಾವು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸಬಹುದು. ಬಂಧನವಾದ ನಮ್ಮ ನಾಯಕರನ್ನು ಹೊರತರಬಹುದು. ಹಾಗೆ ಅವರು ಏನು ನಮ್ಮ ಮೇಲೆ ಕಾಯ್ದೆ ಹಾಕಿದ್ದಾರೆ ಆ ನಿಯಮಗಳನ್ನೆಲ್ಲ ಕಡಿದು ಬಿಸಾಕಬಹುದು. ನೀವು ಹೇಳಿದಲ್ಲ ಸರಿ, ಆದ್ರೆ ನಮ್ಮ ಜನ ನಾವೇನು ಮಾತು ಕೇಳ್ತಾರ? ಯಾಕೆ ಕೇಳಲ್ಲ? ಯಾಕೆ ಕೇಳಲ್ಲ? ನಮ್ಮ ದೇಶದಲ್ಲಿ ನಮ್ಮಂತೆ ಎಷ್ಟೋ ಜನ ಬ್ರಿಟಿಷರ ವಿರುದ್ಧ ತಿರುಗಿ ನಿಂತಿದ್ದಾರೆ. ತಪ್ಪು, ಅದು ದೊಡ್ಡ ತಪ್ಪು. ನಮ್ಮವರು ಅದೆಷ್ಟೋ ಜನ ಅವರ ಮಾತಿಗೆ ತಲೆ ಕೊಟ್ಟಿದ್ದಾರೆ. ಅಂತವರನ್ನು ಕಂಡಾಗ ಅವರಿಗೆ ಕತ್ತು ಕತ್ತರಿಸಬೇಕು ಅನ್ನೋ ಕೋಪ ನನ್ನಲ್ಲಿದೆ. ನೀವು ಹೇಳುವುದು ಸರಿ. ಅಂತವರಿಗೆ ಸಮಯ ಬಂದಾಗ ತಕ್ಕ ಪಾಠ ಕಲಿಸೋಣ. ಆದ್ರೆ ಈಗ ನಮ್ಮ ಹಕ್ಕನ್ನು ಪಡೆಯುವಂತ ಸಮಯ. ನಾವು ಜಲಿಯನ್ ವಾಲಾಬಾಗ್ಗೆ ಹೋಗೋಣ. ಬೈಸಾಖಿ ಹಬ್ಬ ಆಚರಿಸಿ ಎಲ್ಲರಲ್ಲೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಕಿಚ್ಚು ಹುಟ್ಟಿಸೋಣ. ನಡೀರಿ, ಹೋಗುವ. ಬನ್ನಿ, ಹೋಗೋಣ. बोलो भारत माता की जय! बोलो भारत माता की जय! बोलो भारत माता की जय! ಹೋರಾಟಗಾರರ ಮುಂದಿನ ನಡೆ ಜಲಿಯನ್ ವಾಲಾಬಾಗ್ ಕಡೆ. ಇಂದು ಬೈಸಾಖಿ ಹಬ್ಬ. ಸಾಕಷ್ಟು ಜನ ಭಕ್ತರು ದೇವರ ಪೂಜೆ ಮುಗಿಸಿ ಜಲಿಯನ್ ವಾಲಾಬಾಗ್ ಮೈದಾನ ಸೇರುತ್ತಾರೆ. ಇದೇ ಸಮಯ ನೋಡಿ ಜನರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿಸಬೇಕೆಂದು ಹೋರಾಟಗಾರರು ಸಜ್ಜಾಗುತ್ತಾರೆ. ಆದರೆ ವಾಟ್? ಹೌದು ಸರ್, ಜಲಿಯನ್ ವಾಲಾಬಾಗ್ನಲ್ಲಿ 5ಕ್ಕೂ ಹೆಚ್ಚು ಜನ ಸೇವೆಗಳನ್ನು ಸೇರಿದೆ. ಆದರೆ ಜನ ಗುಂಪಾಗಿ ಸೇರಿದ್ದಾರೆ ಸರ್. ಇನ್ನು ಕಾಯ್ದೆ ಅರ್ಥ ಇಲ್ಲ. ಕಾಲ್ ದಿ ಸೋಲ್ಜರ್ಸ್. ಬಟ್ ಸರ್, ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲ ಸರ್ ನಮಗೆ. ಜಸ್ಟ್ ಡು ಇಟ್ ವಾಟ್ ಇಟ್ ಸೆಡ್. ಇಟ್ಸ್ ಅನ್ ಆರ್ಡರ್. ಏನು ಮಾಡ್ಬೇಕು ಸರ್?